ವೇದಿಕೆ ಮೇಲೆ ನಾನು ತುಂಬ ಮಾತಾಡಿದ್ದೀನಿ. ಇವತ್ತು ನನಗೆ ಆ್ಯಕ್ಚುಲಿ ನಿನ್ನ ಬಗ್ಗೆ ಏನು ಮಾತಾಡಬೇಕು ಅಂತ ನನಗೆ ದೇವರಾಣೆ ಗೊತ್ತಾಗ್ತಾಯಿಲ್ಲ. ಈ ಹಾಡನ್ನು ಸುನೀಲ ಅವ್ರ ಅಣ್ಣನಿಗೋಸ್ಕರ ಡೆಡಿಕೇಟ್ ಮಾಡ್ದ. ಅಣ್ಣಂಗೋಸ್ಕರನೂ ಹಾಡಿದೆ ಅಕ್ಕ. ಹಾಗೆ ಇದು ನಮ್ಮ ಸರ್ದು ಮೋಸ್ಟ್ ಫೇವ್ರೆಟ್ ಸಾಂಗು. ನಾನು ಶೋ ಅಲ್ಲಿ ಎಲ್ಲ ಅವ್ರ ಶೋ ಅಲ್ಲಿ ನಾನೇ ಹಾಡ್ತೀನಿ. ಸರ್ ನನಗೆ ಅವರೇನೂ ಇಲ್ಲ ಅಂತಾರೆ, ಬಟ್ ನನ್ನ ಫ್ಯಾಮಿಲಿಲಿ ನಾನು ಏನಾದರೂ ಬೇಡ್ಕೊಳ್ಳುವಾಗ ನಮ್ಮ ಮನೆಗೆ ಚೆನ್ನಾಗಿ ಮಾಡಪ್ಪ ದೇವ್ರೆ ಅಂತ ನಾನು ಮನಸ್ಸಪೂರ್ವಕವಾಗಿ ಹೇಳ್ತಿದ್ದೀನಿ. ನಮ್ಮ ಸರ್ಗೂ ಆರೋಗ್ಯ ಮತ್ತು ಎಲ್ಲನೂ ಕೊಟ್ಟು ಕಾಪಾಡಪ್ಪ ಅಂತ ನಮ್ಮ ಅಣ್ಣನ ಬಗ್ಗೆ ಮಾತಾಡ್ತೀನಿ ಅಕ್ಕ. ಅವ್ನು ನೋಡೋಕೆ ಎಲ್ಲರೂ ನೋಡಿದ್ರೆ ಒಂಥರ ಅವ್ನು ಹೆಂಗೆ ಕೂತಿದ್ದಾನೆ ನೋಡಿ. ನಾನು ಪ್ರತಿಯೊಂದು ನನ್ನ ಹೆಜ್ಜೆಯಲ್ಲೂ ನನ್ನ ಹೆಜ್ಜೆ ಅವನಿಗೆ ಋಣಿ ಆಗಿರುತ್ತೆ. ಅವನಿಗೆ ಇವಾಗ 26 27 ಏಜ್ ಅಕ್ಕ. ನಮ್ಗಿನ ಒಂದು 3 ವರ್ಷ ದೊಡ್ಡವನು. ನಮ್ಮಪ್ಪ ಇವಾಗ 13 ವರ್ಷ ಆಯಿತು ಇದಾಗಿ. ಅವನು 10th ಓದ್ತಿದ್ದಾವಾಗ ನಾವಿನ್ನೂ ನಮಗೆ 7th ಕ್ಲಾಸ್ ಇದ್ದೆ ನಾನು. ಆವಾಗ ಅವ್ನು ಕಾಲೇಜ್ ಬಿಟ್ಟು ನಮ್ಮ ಅಕ್ಕನ ಅವ್ನು ಇವಾಗ 27 ಅವ್ನ ಏಜ್ದವ್ರು ಎಷ್ಟಿಷ್ಟು ಎಂಜಾಯ್ ಮಾಡ್ತಾರೆ, ಏನೇನೋ ಮಾಡ್ತಾರೆ. ನಮಗೋಸ್ಕರ ದುಡ್ದು ಇವತ್ತು ನಾನು ಇಲ್ಲಿದ್ದೀನಿ. ನಮ್ಮ ಅಕ್ಕನ ಮದುವೆ ಮಾಡಿದ್ದಾರೆ ನಮ್ಮ ಮಾಮ ಪೊಲೀಸು ಗುರುನಾಥ್ ಅಂತ. ಅವರಿಗೆ ಗೌರ್ಮೆಂಟ್ ಇರೋ ಜಾಬ್ ಅವ್ರಿಗೆ ಕೊಟ್ಟು ಇವತ್ತು ಊರಲ್ಲಿ ಮನೆ ಕಟ್ತಾ ಇದ್ದೀವಿ. ಎಲ್ಲ ಅವನು ಮನಸ್ಸು ಮಾಡಿದ್ರೆ ಅಕ್ಕ, ಅವ್ನು ಎಂಥದ್ದು ಬೇಕಾದರೂ ಉಡ್ಬೋದು, ಎಂಥದ್ದು ಬೇಕಾದರೂ ತೊಗೊಳ್ಬೋದು. ಬಟ್ ಆದರೂ ಅವ್ನು ಹಂಗೆ ಇರ್ತಾನೆ. ಅವನಿಗೆ ನನ್ನ ಲೈಫಲ್ಲಿ ಎಷ್ಟು ಹೆಂಗೆ ಯಾವ ಥರ ಋಣ ಮುಟ್ಸಿದ್ರು ಅವ್ನು ಮುಟ್ಸೋಕ್ಕಾಗಲ್ಲ. ಏನು ಹೇಳಿದ್ರು ಅಕ್ಕ, ಇವನ್ ಮುಂದೆ ನನ್ನ ಪ್ರಪಂಚದಲ್ಲಿ ಯಾವ ದೇವರು ಫಸ್ಟ್ ಏನೇ ಮಾಡೋದಿದ್ರು ನಾನು ಇವನಿಗೆ ಮಾಡಬೇಕು. ನಮ್ಮ ಅಕ್ಕ ನಾನು ಇಲ್ಲಿದ್ರು ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊತಿದ್ದಾನೆ. ಅವನು ಒಂದು 3 ವರ್ಷದಿಂದ ಬೇರೆಯವ್ರ ಹತ್ರ ಗಾರೆ ಕೆಲಸ ಅಂದರೆ ಟ್ರ್ಯಾಕ್ಟರ್ ಕೆಲಸಕ್ಕೆಲ್ಲ ಹೋಗ್ತಿದ್ದ, ಟ್ರ್ಯಾಕ್ಟರ್ ಡ್ರೈವರ್ ಆಗಿ. ಇವತ್ತು ಅವನು 2-3 ಟ್ರ್ಯಾಕ್ಟರ್ ಇದೆ. ಅವನ ಕೈಲಿ 2-3 ಕೆಲಸ ಮಾಡ್ತಾರೆ. ಬಟ್ ನಮ್ಮನ್ನೆಲ್ಲ ಅಷ್ಟು ಚೆನ್ನಾಗಿ ಬರೀ ಒಂದು 4-5 ವರ್ಷದಲ್ಲಿ ಅವನು ನಮ್ಮ ಅಪ್ಪನ ಜಾಗನ ಎಲ್ಲೋ ನಮ್ಮಪ್ಪ ಹೆಂಗೆ ನೋಡ್ಕೋತಿದ್ರು ಗೊತ್ತಿರಲಿಲ್ಲ. ಬಟ್ ನಮ್ಮಪ್ಪ ಅಪ್ಪನೇ. ಇವನಂತ ಅಣ್ಣ ಯಾರೂ ಸಿಗಕ್ಕೆ ಸಾಧ್ಯ ಇಲ್ಲ ಅನ್ಕೊಂತೀನಿ. ಅನಿಲ್ ಅವರೇ, ಸುನೀಲ್ ಬಗ್ಗೆ ಖುಷಿ ಆಯ್ತಾ? ಹಾಂ, ಖುಷಿ ಆಯ್ತು ಮೇಡಮ್ ಅವ್ರೆ. ಅವ್ನು ಹಾಡ್ದಾಗೆಲ್ಲ ನಿಮ್ಗೆ ಏನು ಅನ್ಸುತ್ತೆ? ಅವನು ಎಲ್ಲ ಹಾಡನ್ನು ಹಾಡೋದ್ರೆ ಕೇಳೋಂಗೆ ಆಗಿಸ್ತೇವೆ ಮೇಡಮ್ ಅವ್ರೆ. ಅವ್ನು ನಮ್ಮ ತಂದೆಯವರು ಇದ್ದಿದ್ದರೆ ಭಾಳ ಖುಷಿ ಪಡ್ತಾಯಿದ್ದು. ಅವ್ರ ರೀತಿ ಹಾಡೋದು ನೋಡಿ ಮಾಡೋದು ನೋಡಿ ತುಂಬ ಖುಷಿ ಆಗುತ್ತೆ. ನಾವು ಊರಲ್ಲಿದ್ದವ್ರು ಅಜ್ಜು ಜನ ಸರ್ ಅವರು ನಮ್ಮ ಸ್ಥಾನದಲ್ಲಿ ಇತ್ತು ನೋಡ್ಕೊಳ್ತಾರೆ. ಅವರಿಗೆ ತುಂಬ ಧನ್ಯವಾದಗಳು. ಒಂದು ಮಾತು ಹೇಳ್ತಾನೆ ಅರ್ಜುನ್ ಸರ್. ಸುನೀಲು ತುಂಬ ಇನ್ನೋಸೆಂಟ್ ಆಗಿ ತುಂಬ ದೊಡ್ಡ ಮಾತು ಹೇಳ್ದ. ಅವನು ಮಾಡುವಂಥ ಪ್ರಾರ್ಥನೆಯಲ್ಲಿ ನಿಮಗೋಸ್ಕರ ಬೇಡ್ತಾನೆ. ಅವನು ಎಷ್ಟು ಸಂತೋಷ ಆಗುತ್ತೆ ಈ ಬೆಳವಣಿಗೆ ನೋಡಿದಾಗ. ಮೇಡಮ್, ಅವಕಾಶ ಕೊಡೋದು ಅಥವಾ ಟ್ಯಾಲೆಂಟು ಇದೆಲ್ಲ ಒಂದು ಕಡೆ, ಒಂದು ಒಳ್ಳೆ ಮನುಷ್ಯ ಸಿಗೋದು ಬಹಳ ಕಷ್ಟ ಲೈಫಲ್ಲಿ. ಆ ಥರ ಒಳ್ಳೆ ಮನುಷ್ಯ ನನಗೆ ಸಿಕ್ಕಿರೋದು ಸುನೀಲ. ಅವನ ಕ್ಯಾರೆಕ್ಟ್ರೇ ನನ್ನ ಜೊತೆಲೇ ಅದು ಸೆಳೀತು. ಯಾಕಂದರೆ ನಾನು ಇಲ್ಲಿದ್ರು ನನಗೆ ತುಂಬ ಫಸ್ಟ್ ಇವನು ಬಂದ್ಬಿಟ್ಟು ಸರ್ ಟ್ಯಾಬ್ಲೆಟ್ ತೊಗೊಂಡ್ರ ಅಂತ ಪ್ರತಿ ಸತಿ ನಾನು ಮರ್ತಾಗಲ್ಲ. ಟ್ಯಾಬ್ಲೆಟ್ ಕೊಡೋದೇ ಸುನೀಲ. ನಾನೇ ಮರ್ತೋಗಿರ್ತೀನಿ ಆ್ಯಕ್ಚುಲಿ. ಎಲ್ಲರೂ ಬ್ಯುಸಿ ಇದ್ದಾರೆ ಫ್ಯಾಮ್ಲಿನಲ್ಲಿ, ಪಾಪ ಎಲ್ಲರೂ ದೂರ ಇರ್ತಾರೆ. ಎಲ್ಲರೂ ಮರ್ತೋಗಿದ್ರು, ಇವನು ಮರೆಯೋದಿಲ್ಲ. ಇದು ಯಾವ ಜನ್ಮದ ಋಣನೋ ಗೊತ್ತಿಲ್ಲ. ಅದು ಖಂಡಿತವಲ್ಲೂ ಜನ್ಮಾಂತರದ ಋಣನೇ. ನಾನು ಅಣ್ಣನ ಕಲ್ಕೊಂಡೆ, ಒಬ್ಬ ತಮ್ಮನ್ನ ಪಡ್ಕೊಂಡೆ. ಆ್ಯಂಡ್ ಸರ್, ನಿಮ್ಮ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ. ಯಾಕಂದರೆ ಈ ಥರ ತೆರೆ ಮೇಲೆ ಕಾಣದಿರೋ ಹೀರೋಗಳು ಎಷ್ಟೋ ಜನ ಇದ್ದಾರೆ ಹೊರಗಡೆ. ಎಷ್ಟೋ ಜನ ಅಂಥ ಹೀರೋಗಳು ಎಲ್ಲರಿಗೂ ಸಲಾಮ್ ಸರ್. ನಿಜವಾದ ಹೀರೋ ನೀವಿಬ್ಬರು ಬಾಂಧವ್ಯ ಇರಲಿ. ನಿಮ್ಮ ಕುಟುಂಬದ ಜೊತೆ ನಾನು ಸದಾ ಇರ್ತೀನಿ. ಏನೇ ಆದರೂ ನಾನು ನಿಮ್ಮ ಜೊತೆಲಿ ಯಾವತ್ತೂ ಇರ್ತೀನಿ. ಒಳ್ಳೆಯದು. ಮಹಾಗುರುಗಳೇ, ಈ ಬಾಂಧವ್ಯ ಅದೇ ಇವ್ರ ಮಧ್ಯೆ
ಒಂದೇನೋ ಒಂದು ಪ್ರೇಮಲೋಕವೋ ದೇವಲೋಕವೋ ಸೃಷ್ಟಿಯಾಗ್ಬಿಟ್ಟಿದೆ. ಅದಕ್ಕೆ ಕಳಂಕ ಬರಬಾರ್ದಷ್ಟೇ ಕಣೆಯ. ಅವನ ಮೇಲೆ ಪ್ರೀತಿನೋ, ಹಾಡಿನ ಮೇಲೆ ಪ್ರೀತಿನೋ, ಅಥವಾ ನಿನಗೆ ಬಂದಿರೋ ಆತ್ಮವಿಶ್ವಾಸನೋ, ಅದ್ರ ಮೇಲೆ ಇವತ್ತು ಹಾಡು ನಿಂತಿತ್ತು. ಎಕ್ಸ್ಪ್ಲೈನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅನಿಲ್ ಅವರೇ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಸಾಧ್ವಿನಿ ಗಾನಗಾರಡಿಗ ಡಾಕ್ಟರ್ ಸಿ ಅಶ್ವಥ್ ಸರ್ ಅಂತಹ ಮಹಾನ್ ಗಾಯಕರನ್ನ ಈ ವೇದಿಕೆ ಮೇಲೆ ನಿಮ್ಮ ಪರ್ಫಾರ್ಮೆನ್ಸ್ ಮೂಲಕ ಕರ್ಕೊಂಡ್ ಬಂದಿದ್ರ. ಸೂಪರ್ ಸೂಪರ್ ಸಾಧ್ವಿನಿ. ಅರ್ಜುನ್ ಸರ್. ಸಾಧ್ವಿನಿಯವರೇ, ಖಂಡಿತವಲ್ಲೂ ಇವತ್ತು ಶ್ರವಣ ಬಂತು ಸಾಧ್ವಿನಿಯವರ ಕಂಠಕ್ಕೆ, ಸಾಧ್ವಿನಿಯವರ ಜೀವನಕ್ಕೆ, ಸಂಗೀತದ ಪಯಣಕ್ಕೆ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ನಾನು ತುಂಬ ಕುತೂಹಲವಾಗಿದ್ದೀನಿ, ಮೇಡಮ್ ಏನು ಹೇಳ್ತಾರೆ ನಿಮ್ಮ ಕಂಠದ ಬಗ್ಗೆ ಅಂತ. ಇಲ್ಲಿ ಶ್ರಾವಣದ ಮಳೆ ಬಂತು ಜಿ ಸರಿಗಮಪ ವೇದಿಕೆ ಮೇಲೆ. ಖಂಡಿತವಾಗೂ ಶೈಲಿ ಅಂತೂ ಅಶ್ವಥ್ ಅವ್ರ ಶೈಲಿನೇ. ಬಹುಶಃ ಅವ್ರು ಇದ್ದಿದ್ರೆ ಬಹಳ ಸಂತೋಷ ಪಡ್ತಾ ಇದ್ರು. ಅಷ್ಟು ಚೆನ್ನಾಗಿ ಹಾಡಿದಾಳೆ ಸಾಧ್ವಿನಿ. ಅಶ್ವಥ್ ಅವರು ಕನ್ನಡವೇ ಸತ್ಯ ಕಾರ್ಯಕ್ರಮ ಮಾಡಿದಾಗ ಕುಣ್ಕೊಂಡು ಈ ಹಾಡು ಹೇಳ್ತಿದ್ರು. ಇಷ್ಟು ಲಿಟ್ರಲಿ ಡ್ಯಾನ್ಸ್. ಆಮೇಲೆ ಒಳ್ಳೆ ಒಂಥರ ಮಗು ಥರ ಹಿಂಗೆ ನಿಂತ್ಕೊಂಡು ಒಂಥರ ಸುಮ್ಮನೆ ಮುಖ ಹಿಂಗೆ ಮಾಡ್ಕೊಂಡ್ಬಿಡು, ಹಿಂಗೆ ಮಾಡಿ ಡ್ಯಾನ್ಸ್ ಮಾಡೋಡು. ಅಷ್ಟೇ ಅದ್ಭುತವಾಗಿ ಇವತ್ತು ವಾದ್ಯ ಇಲ್ಲಿ ನಮ್ಮ ಮ್ಯೂಸಿಷಿಯನ್ಸ್ ಏನಿದ್ದಾರೆ, ಹ್ಯಾಟ್ಸ್ ಆಫ್. ಒಂದು ಪ್ರಸಂಗ ಜ್ಞಾಪಕ ಬರ್ತಾ ಇದೆ ಸರ್ ನನಗೆ. ಇದನ್ನ ಧ್ವನಿ ಮುದ್ರಣ ಸ್ಟುಡಿಯೋನಲ್ಲಿ ಆದಾಗ ಫಸ್ಟ್ ನಮ್ಮದು ಅರಂಗೇಟ್ರಮ್ ಅಂದರೆ ರಂಗ್ ಪ್ರವೇಶ ಅಶ್ವಥ್ ಅವ್ರ ಮ್ಯೂಸಿಕಲ್ಲಿ ಅವರು ಒಪ್ಕೊಳ್ಳೋದೇ ಭಾಳ ಕಷ್ಟ ಆಯಿತು. ಆ ಟೈಮಿಂದು ಬಾಲಿ ಸರ್ ಇಲ್ಲೇ ಇದ್ದಾರೆ, ಅವರೆಲ್ಲ ಕಂಪ್ಲೀಟ್ ಅರೇಂಜ್ಮೆಂಟ್ ಬಾಲಿ ಸರ್ ಮಾಡಿದ್ದು. ಆ್ಯಕ್ಚುಲಿ ಈ ಹಾಡನ್ನು ನಾನು ಹಾಡಬೇಕಿತ್ತು. ಮೊದಲೇ ಪ್ರಾಕ್ಟೀಸ್ ಮಾಡಲಿಕ್ಕೆ ಟೇಪ್ ಕಳಿಸಿದ್ದು ಈ ಹಾಡಿದ್ದು. ಸ್ಟುಡಿಯೋಗೆ ಹೋದ್ಮೇಲೆ ಅವ್ರಿಗೆ ಏನು ಅನ್ನಿಸ್ತೋ ಏನೋ ಘಮ 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 ಆಡಿಸ್ತವ ಒಂದು ಹಾಡು ಆದಮೇಲೆ, ಬೇಡ ರೀ ಇವ್ರು ಧಾರವಾಡದವರಿಗೆ ಮುಗಿಲಮ್ಮಾರಿಗೆ ಕೊಟ್ಬಿಡೋಣ, ಶ್ರಾವಣ ನಾನೇ ಹಾಡ್ತೀನಿ ಅಂತಂದರು. ಸಡನ್ಲಿ ನನಗೊಂದು ಸ್ವಲ್ಪ ಏನು ಬರ್ತಿದ್ದಂಗೆ ಒಂದು ಹಾಡೇ ಕ್ಯಾನ್ಸಲ್ ಆಗ್ಬಿಡ್ತಲ್ಲಪ್ಪ ಅಂತ. ಆದರೆ ಅಶ್ವಥ್ ಅವರು ಅದನ್ನ ರೆಕಾರ್ಡಿಂಗ್ ಸ್ಟುಡಿಯೋನಲ್ಲಿ ಥಿಯೇಟರ್ನಲ್ಲಿ ಅಷ್ಟೊಂದು ಕಣ್ಣು ಮುಚ್ಕೊಂಡು ತಲ್ಲೀನರಾಗಿ ಆ ರಿದಮ್ನ ಒಂಥರ ಅನುಭವಿಸ್ಕೊಂಡು, ಅದು ಒಂದು ಏನೋ ಒಂದು ಡ್ಯಾನ್ಸಿಂಗ್ ಒಂದು ಮೂಡಲ್ಲಿ ಆ ಲವಲವಿಕೆ ಏನಿದೆಯಲ್ಲ, ಆ ಲವಲವಿಕೆ ಇವತ್ತು ನಾನು ಕಂಡೆ ನಿಜವಾಗ್ಲೂ. ಥ್ಯಾಂಕ್ ಯು ಮ್ಯಾಮ್, ಮೀನ್ಸ್ ಅ ಲಾಟ್. ಬಹಳ ಸಂತೋಷ ಆಯಿತು. ಇದಕ್ಕೆ ಬೇಂದ್ರೆ ಅವರು ಖುಷ್, ಅಶ್ವಥ್ ಅವರು ಖುಷ್, ನಾವು ನೀವು ಎಲ್ಲರೂ ಸೂಪರ್ ಖುಷ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೂಪರ್ ಮೇಡಮ್, ಥ್ಯಾಂಕ್ ಯು ಮಹಾಗುರುಗಳೇ. ಮೊದಲಿಗೆ ಥ್ಯಾಂಕ್ ಯು ಸರ್. ಅಶ್ವಥ್ ಅವರು ಯಾವತ್ತೂ ವಿವೇಕದಿಂದ ಹಾಡೇ ಇಲ್ಲ. ಅವರು ಶಕ್ತಿ ಮತ್ತು ಹೃದಯ ಅಷ್ಟೇ. ಹಾಡು ಹಾಡಿದಂಗೆ ಇರಬೇಕು, ಅದಕ್ಕೆ ಶಕ್ತಿ ಇರಬೇಕು, ಅದು ಹೃದಯದಿಂದ ಬರಬೇಕು. ಒನ್ ಅಶ್ವಥ್ ಅಷ್ಟೇ ಮಾತು. ಒನ್ ಅಶ್ವಥ್ ಫಾರ್ 100 years, ಒನ್ SPB ಫಾರ್ 500 years, ಒನ್ ರಾಜ್ಕುಮಾರ್ ಫಾರ್ ಎವರ್. ಆ ಥರ ಆ ಅಶ್ವಥ್ ಅವರು ನಮ್ಮ ಕನ್ನಡ ನಾಡಿನಲ್ಲಿ ಇದ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅವ್ರನ್ನ ಇಮಿಟೇಟ್ ಮಾಡ್ಬೋದಷ್ಟೇ. ನೋ ಒನ್ ಕ್ಯಾನ್ ಕಂಪೋಸ್ ಲೈಕ್ ಹಿಮ್. ತುಂಬ ಚೆನ್ನಾಗಿ ಹಾಡ್ದಮ್ಮ. ನಾನಂತೂ ಮೈಮರ್ತಿ ಎಂಜಾಯ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸಾಧ್ವಿನಿ, ಬೆಸ್ಟ್ ವಿಶ್ವಾಸ್. ಸರಿಗಮ ಪ ಪ ಸ ಸ ಪ ಪ ಸರಿಗಮ ಪ